ಸೊ ಬಯಲುಸೀಮೆ. ಸೊ ಬಯಲುಸೀಮೆಯ ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದಿದೆ. ಸೊ ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗುತ್ತದೆ. ಸೊ ಬಯಲುಸೀಮೆಯ ಭಾಗಗಳು. ಸೊ ಎಲ್ಲ ಫಸ್ಟ್ನೇದು ಉತ್ತರದ ಬಯಲುಸೀಮೆ, ನೆಕ್ಸ್ಟ್ನೇದು ದಕ್ಷಿಣದ ಬಯಲುಸೀಮೆ. ಸೊ ಉತ್ತರದ ಬಯಲುಸೀಮೆಯು ಕಪ್ಪು ಮಣ್ಣಿನಿಂದ ಕೂಡಿದೆ. ಉತ್ತರದ ಬಯಲುಸೀಮೆ ಕಪ್ಪು ಮಣ್ಣಿನಿಂದ ಕೂಡಿದೆ, ದಕ್ಷಿಣ ಬಯಲುಸೀಮೆ ಕೆಂಪು ಮಣ್ಣಿನಿಂದ ಕೂಡಿದೆ. ಸೊ ಉತ್ತರ ಕಪ್ಪು ಮಣ್ಣಿನಿಂದ ಕೂಡಿದೆ ಬಯಲು ಪ್ರದೇಶ. ಇದು ಸಮುದ್ರ ಮಟ್ಟದಿಂದ ಸರಾಸರಿ 365ರಿಂದ 660 ಕಿಲೋಮೀಟರ್ಗಳಷ್ಟು ಎತ್ತರವಾಗಿದೆ. ಸೊ ಉತ್ತರದ ಮೈದಾನದಲ್ಲಿರುವ ಜಿಲ್ಲೆಗಳು ಯಾವುದಂದರೆ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಧಾರವಾಡ ಮತ್ತು ಬೆಳಗಾವಿಯ ಕೆಲ ಭಾಗಗಳು. ಸೊ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇರುವುದರಿಂದ ಇದನ್ನು ಬಿಸಿಲು ನಾಡು ಎನ್ನುವರು. ಸೊ ನೆಕ್ಸ್ಟ್ ಪ್ರಮುಖ ಬೆಳೆಗಳು ಯಾವುದಂದರೆ ಒಣ ಬೇಸಾಯದ ಬೆಳೆಕಾಳುಗಳಾದ ಜೋಳ, ಸಜ್ಜೆ, ಶೇಂಗಾ, ಹತ್ತಿ ಮತ್ತು ಬೇಳೆಕಾಳುಗಳು. ಸೊ ದಕ್ಷಿಣದ ಬಯಲುಸೀಮೆ ಉತ್ತರ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೂ ಹಬ್ಬಿದೆ. ಸೊ ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಕೂಡಿರುವ ಪ್ರಸ್ಥಭೂಮಿಯಾಗಿದೆ. ಸೊ ಈ ಪ್ರದೇಶವು ಏರು ತಗ್ಗಿನಿಂದ ಕೂಡಿದ್ದು 900ರಿಂದ 975 ಮೀಟರ್ ಎತ್ತರ ಸಮುದ್ರ ಮಟ್ಟದಿಂದ. ಓಕೆ. ಸೊ ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದ್ದು ಪೂರ್ವದ ಕಡೆ ಇಳಿಜಾರಾಗಿದೆ. ಸೊ ಉತ್ತರ ಮಟ್ಟಕ್ಕಿಂತ ಎತ್ತರವಾಗಿದೆ. ಸೊ ಅದು ನೆಕ್ಸ್ಟ್ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಓಕೆ, ಏನಿದೆ ಏಕಶಿಲಾ ಬೆಟ್ಟವಾಗಿದೆ ಮಧುಗಿರಿ ಬೆಟ್ಟ. ಸೊ ಪ್ರಮುಖ ಬೆಳೆಗಳೆಂದರೆ ರಾಗಿ, ಭತ್ತ, ಕಬ್ಬು, ಶೇಂಗಾ, ಹಿಪ್ಪು ನೇರಳೆ, ತರಕಾರಿಗಳು, ಹಣ್ಣು, ಹೂವುಗಳು. ಸೊ ದಕ್ಷಿಣದ ಬಯಲುಸೀಮೆಯ ಜಿಲ್ಲೆಗಳು ಯಾವುವು ಅಂದರೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಇವೆಲ್ಲ ದಕ್ಷಿಣ ಬಯಲುಸೀಮೆಯ ಜಿಲ್ಲೆಗಳು. ಸೊ ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವ ಪ್ರದೇಶವಾಗಿದೆ. ಸೊ ಇಲ್ಲಿ ಪ್ರತಿ ವರ್ಷ ಎಷ್ಟು ಡಿಗ್ರಿ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುತ್ತದೆ. ಅದು ರಾಯಚೂರು. ಸೊ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು. ಸೊ ಏನಾಗುತ್ತೆ ಉದ್ಯಾನವನಗಳು. ಓಕೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸೊ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಅಣಶಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಸೊ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುದಂದರೆ ಫಸ್ಟ್ನೇದು ಬಿಳಿರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಸೊ ರಂಗನತಿಟ್ಟು ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮವಾಗಿದ್ದು ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಸೊ ಇದು ರಾಮ್ಸರ್ ಜಾವುಗುತಾಣ ಆರ್ದ್ರಭೂಮಿಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ 2022ರಲ್ಲಿ. ಸೊ ಕೇಳಬಹುದು ಕ್ವಶನ್ನು. ಸೊ ರಾಮ್ಸರ್ ಜಾವುಗುತಾಣ ಆರ್ದ್ರಭೂಮಿಗಳ ಪಟ್ಟಿಗೆ ಸೇರ್ಪಡೆಯಾದ ಕರ್ನಾಟಕದ ಮೊದಲ ಹಾಗೂ ಏಕೈಕ ಜಾವುಗುತಾಣವಾಗಿದೆ.